ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನಂದರೆ ಸೀಸನ್ನಲ್ಲಿ ಬಂದಂತಹ ಮಾವಿನಕಾಯಿ ರಸಮನ್ನು ಮಾಡ್ತಾ ಇದ್ದೀವಿ. ಇದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈಗ ನಿಮಗೆಲ್ಲರಿಗೂ ಗೊತ್ತು, ಮಾವಿನಕಾಯಿ ಸೀಸನ್ ನಡೀತಾ ಇದೆ. ಹಣ್ಣು ಕಾಯಿ ಎಲ್ಲ ರೀತಿಯಾದಂತಹ ಮಾವಿನಕಾಯಿಯಲ್ಲಿ ವಿಧವಾದಂತಹ ಟೈಪ್ ರೆಸಿಪಿಗಳನ್ನು ನೀವು ನೋಡ್ತಾ ಇದ್ದೀರಾ. ಅದರಲ್ಲಿ ನಾನಿವತ್ತು ಮಾವಿನಕಾಯಿಲಿ ಒಂದು ರಸಮ್ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ನಾನಿಲ್ಲಿ ಒಂದು ಗಿಣ್ಣು ಮಾವಿನಕಾಯಿನ ತೊಗೊಂಡಿದ್ದೆ. ಇದಕ್ಕೆ ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮ ಕಡೆ ಗಿಣಿ ಮಾವು ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೆಚ್ಚಿಟ್ಕೋಬೇಕು. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಮತ್ತು ಜೀರಿಗೆನ ಕುಟ್ಟಿ ಇಟ್ಕೋಬೇಕು. ಮತ್ತು ನಾನಿಲ್ಲಿ ಸ್ವಲ್ಪ ಒಂದು 5-6 ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಮೆಣಸಿನಕಾಯಿಯನ್ನು ಈ ರೀತಿಯಾಗಿ ಸ್ಲೈಸ್ ಆಗಿ ಅಂದರೆ ಉದ್ದದ ಸೀಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಇಷ್ಟು ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇರೋವಂಥದ್ದು. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಮತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅನ್ನೋದನ್ನು ನೋಡಿ ಬನ್ನಿ ಹೇಳ್ಕೊಡ್ತೀನಿ. ಈಗ ಒಂದು ಈ ರೀತಿಯಾದ ಪಾತ್ರೆಯನ್ನು ಇಟ್ಟು ಸ್ವಲ್ಪ ನೀರನ್ನು ಕಾಯಕ್ಕಿಡಿ. ಆ ನೀರೆಲ್ಲ ಕಾಯ್ದಾದ್ಮೇಲೆ ನೀವು ಹೆಚ್ಕೊಂಡಿದ್ದಂತಹ ಮಾವಿನಕಾಯಿನ ಅದಕ್ಕೆ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆಗ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಒಂದು ಪ್ಲೇಟ್ನಲ್ಲಿ ಆರೋದಕ್ಕೆ ಬಿಡಿ. ಆರೋದಕ್ಕೆ ಬಿಟ್ಟಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟನ್ನು ಮಾಡ್ಕೊಳ್ಳಿ. ಈಗ ನೋಡಿ ನಾನು ಇದನ್ನು ಸುಟ್ಕೊತಾ ಇದ್ದೀನಿ. ಇದನ್ನು ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಬಿಸಿ ಆದಮೇಲೆ ಎಣ್ಣೆಯನ್ನು ಹಾಕಿ ಇಟ್ಕೊಂಡಿದ್ದಂತಹ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆಯನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಒಗ್ಗರಣೆಗೆ. ಇನ್ನು 1 ಚಮಚ ಜೀರಿಗೆಯನ್ನು ಕುಟ್ಟಿಟ್ಕೊಂಡಿರಬೇಕು, ಅದು ಆಮೇಲೆ ಹಾಕಲಿಕ್ಕೆ ಇದು ರಸಮ್ಗೆ. ಈಗ ಇದೆಲ್ಲ ಚಿಟಪಟ ಅಂತ ಅಂದಮೇಲೆ ಇದಕ್ಕೆ ನಾವು ಇಟ್ಕೊಂಡಿದ್ದಂತಹ ಹಸಿರು ಮೆಣಸಿನಕಾಯಿಯನ್ನು ಕುಯ್ದಿಟ್ಕೊಂಡಿದ್ವಲ್ಲ, ಹಸಿರು ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ, ಈ ರೀತಿಯಾಗಿ ಹಾಕಬೇಕು. ಅಂದರೆ ಚೆನ್ನಾಗಿ ಖಾರವನ್ನು ಬಿಟ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಇಲ್ಲಿ ನಾನು 2-3 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ವೀಡಿಯೋಲ್ಲಿ ಮಿಕ್ಸ್ ಆಗಿದೆ, ನೀವು ಹಾಕ್ಕೊಳ್ಳಿ ಅಥವಾ ಲಾಸ್ಟಲ್ಲಾದರೂ ಹಾಕಿದ್ದು ನಡೆಯುತ್ತೆ. ಈಗ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಈ ಕರಿಬೇವು ಸೊಪ್ಪನ್ನು ಹಾಕಿ ಒಂದು ಸ್ಪೂನಿಂದ ಇದನ್ನು ಏನು ಮಾಡಬೇಕು, ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆಯೇ ಈ ಹಸಿ ಸ್ಮೆಲ್ಲು ಹೋಗೋ ತನಕ ಅಷ್ಟೇ ಫ್ರೈ ಮಾಡ್ಕೋಬೇಕು. ಮತ್ತು ಜಾಸ್ತಿ ಸೀಸಕ್ಕೆ ಹೋಗ್ಬಾರ್ದು. ಅಂದರೆ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಈ ರೀತಿಯಾಗಿ ಒಂದು 2 ಸಲ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಸೀದಂಗೆ ಒಂದು 2 ಸಲ 3 ಸಲ ಚೆನ್ನಾಗಿ ನೀವು ಅದನ್ನು ಸ್ವಲ್ಪ ರಾಸ್ಮೇಲೆ ಹೋಗೋಷ್ಟು ತನಕ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾದ್ಮೇಲೆ ನಾವು ಜಜ್ಜಿ ಇಟ್ಕೊಂಡಿದ್ದಂತಹ ಅಂದರೆ ನಾವು ಏನು ಜೀರಿಗೆ ಇರುತ್ತೆ ಅದನ್ನು ಚೆನ್ನಾಗಿ ಜಜ್ಜಿಟ್ಕೋಬೇಕು. ಅದು ಕಲ್ಲಿರುತ್ತಲ್ಲ, ಆ ಕಲ್ಲ ಜಜ್ಜಿರೋಗುತ್ತೆ ಅಥವಾ ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕೊಂಡ್ರು ಆಗುತ್ತೆ. ಹೀಗೆ ಜಜ್ಜಿಬಿಟ್ಟು ಇದ್ದಿದ್ದನ್ನು ನಾವು ಈ ಒಗ್ಗರಣೆಗೆ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಅದೊಂದು 1 ನಿಮಿಷ ಆದಮೇಲೆ ನಾವು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ನಮಗೆ ಎಷ್ಟು ರಸಮ್ ಬೇಕಾಗುತ್ತೆ ಅದ್ರ ಮೇಲೆ ನೀವು ಏನು ಮಾಡಬೇಕು, ಅದರಿಂದನೇ ಈ ಒಗ್ಗರಣೆಗೆ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ಇನ್ನೊಂದು ಸಲ ಒಳ್ಳೆ ಮಿಕ್ಸನ್ನು ಕೊಟ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಗ್ಲಾಸು ನೀರು ಬೇಕು ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 2-2.5 ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸ್ಕೊತೀನಿ. ನೀವು ಇದು ಆಪ್ಷನಲ್ಲೂ ಬೇಕಂದರೆ ಸೇರಿಸ್ಕೋಬೋದು ಅಥವಾ ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಬೋದು. ಸೇರಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಹೀಗೆ ಚೆನ್ನಾಗಿ ಅದು ನೀರು ಸ್ವಲ್ಪ ಕುದ್ದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮ್ಯಾಂಗೋ ಅಂದರೆ ಮಾವಿನ ಕಾಯಿಯ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾವು ಈಗ ಹಾಕಬೇಕಾಗುತ್ತೆ. ಹಾಕಿ ಒಂದು ಒಳ್ಳೆ ಮಿಕ್ಸನ್ನು ಕೊಟ್ಟು ಚೆನ್ನಾಗಿ ಒಂದು ಸಲ ಕುದಿಸ್ಕೋಬೇಕಾಗುತ್ತೆ. ಈ ಮ್ಯಾಂಗೋ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿದ್ದೆ ತುಂಬಾ ಲೈಕ್ ಆಗುತ್ತೆ.
ಈಗ ನಾನು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ಬೆಲ್ಲ ಆಪ್ಷನಲ್ಲು, ನೀವು ಸೇರಿಸ್ಕೊಂಡ್ರೆ ಸೇರಿಸ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನೇನು ಬೆಲ್ಲ ಹಾಕಿರಲಿಲ್ಲ, ನಿಮ್ಮ ಲೈಕಿಗೆ ಬಿಟ್ಟಿದ್ದು. ಬೇಕಂದರೆ ಬೆಲ್ಲನ ಸೇರಿಸ್ಕೊಳ್ಳಿ. ಈ ಸಾಂಬಾರಂತೂ ನೀವು ಈ ಒಂದು ಸೀಸನಲ್ಲಿ ಮಸ್ಟ್ ಶುಡಾಗಿ ಟ್ರೈ ಮಾಡಲೇಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಟ್ರೈ ಮಾಡಿದ್ದೆ, ಟ್ರೈ ಮಾಡಿ ನನಗೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.